ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರು ಮಕ್ಕಳೆಲ್ಲರಿಗೂ ಕೂಡ ಸ್ವಾಗತ ಅಂತ ಹೇಳ್ತಾ ಇದೀಗ ಕರ್ನಾಟಕ ರಾಜ್ಯದಲ್ಲಿ ಒಂದು SLC ವಿದ್ಯಾರ್ಥಿಗಳ ಥರ್ಡ್ ಲ್ಯಾಂಗ್ವೇಜ್ ಅಥವಾ ತೃತೀಯ ಭಾಷೆಗೆ ಸಂಬಂಧಪಟ್ಟಂತೆ ಏನು ವಿವಾದ ನಡೀತಿದೆಯಲ್ಲ, ಅಂದರೆ ಶಿಕ್ಷಣ ಇಲಾಖೆ ಕಡೆಯಿಂದ ಒಂದು ಗ್ರೇಡನ್ನು ಕೊಡ್ತೀವಿ ಒಂದು ಥರ್ಡ್ ಲ್ಯಾಂಗ್ವೇಜ್ಗೆ ಅಂತ ಮಾಹಿತಿನ ಕೊಟ್ಟರು. ತೃತೀಯ ಭಾಷೆ ಹಿಂದಿ ಅಥವಾ ಇತರೆ ಒಂದು ವಿಷಯಗಳಿಗೆ ಏನು ಬರ್ತಾವಲ್ಲ ಅದರಲ್ಲಿಕ್ಕೆ. ಸೊ ನಂತರ ಹೈಕೋರ್ಟ್ಗೂ ಕೂಡ ಅಪೀಲ್ ಆಯಿತು. ಹೈಕೋರ್ಟ್ ಅದನ್ನು ಫಸ್ಟ್ ಅಪೀಲ್ ರಿಜೆಕ್ಟ್ ಕೂಡ ಮಾಡ್ತು ಅಂತ ಹೇಳ್ಬೋದು. ಸೊ ಅದಕ್ಕೆ ಫೈನ್ ಕೂಡ ಹಾಕಿತ್ತು. ಅದ್ರ ಬಗ್ಗೆ ನಾವು ಕೂಡ ತಿಳಿಸಿದ್ವಿ. ನಂತರದಲ್ಲಿ ಏನಾಯಿತು ಅಂದರೆ ಹೈಕೋರ್ಟ್ಗೆ ಮತ್ತು ಬೇರೆಯವರು ಅಪ್ಲಿಕೇಶನ್ ಹಾಕಿದಂಥ ಸಂದರ್ಭದಲ್ಲಿ ಒಂದು ಪ್ರಮುಖವಾಗಿ ಹೈಕೋರ್ಟ್ನ ಕಡೆಯಿಂದ ಗ್ರೇಡ್ನ ಬದಲಿಗೆ ಅಂಕವನ್ನು ನೀಡಿ ಅಂತ ಅಂದ್ಬಿಟ್ಟು ಒಂದು ಶಿಕ್ಷಣ ಇಲಾಖೆಗೆ ಶಿಫಾರಸನ್ನು ಕೂಡ ಒಂದು ರಾಜ್ಯ ಸರ್ಕಾರಕ್ಕೆಲ್ಲ ಮಾಡಿದೆ ಅಂತ ಹೇಳ್ಬೋದಾಗಿರುವಂಥದ್ದು. ಸೊ ಪ್ರಮುಖವಾಗಿ ಈಗ ಆಗ್ತಿರ್ತಕ್ಕಂಥ ಮಹತ್ವದ ಬೆಳವಣಿಗೆ ಏನಾಗಿದೆ ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರದ ಕಡೆಯಿಂದ ಅಥವಾ ಶಿಕ್ಷಣ ಇಲಾಖೆ ಕಡೆಯಿಂದ ಒಂದು ಮೇಲ್ಮನವಿನ ಕೂಡ ಹೋಗ್ತಾ ಇರುವಂಥದ್ದಾಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ಸಚಿವರು ಏನು ಮಾಹಿತಿನ ಕೊಟ್ಟಿದ್ದಾರೆ, ನಾಳೆ ಒಂದು ಅರ್ಜಿ ವಿಚಾರಣೆ ಇರುವಂಥದ್ದಾಗಿರುತ್ತೆ. ಸೊ ತೀರ್ಪಿಗೆ ಸಂಬಂಧಪಟ್ಟ ಇದರೆಲ್ಲ ಒಂದು ಪ್ರಶ್ನೆಗಳು ಎಲ್ಲರಲ್ಲೂ ಕೂಡ ಇದಾವೆ. ಗ್ರೇಡ್ ಇರುತ್ತೆ, ಈ ವರ್ಷ ಆಗಿದ್ರೆ ಮಾರ್ಕ್ಸ್ ಅಂತಕ್ಕಂಥದ್ದು ಇರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅದರ ತೃತೀಯ ಭಾಷೆಗೆ. ಸೊ ಸರ್ಕಾರದ ಕಡೆಯಿಂದನೂ ಕೂಡ ಒಂದು ಅಧಿಸೂಚನೆ ಅಥವಾ ಒಂದು ರಾಜ್ಯಪತ್ರನ ಕೂಡ ಬಿಡುಗಡೆ ಮಾಡಿದ್ರು. ಒಂದು ಗ್ರೇಡ್ನ ಬದಲಾಗಿ ಅಂಕ ಯಾವ ಒಂದು ಮಾರ್ಕ್ಸ್ ಅನ್ನು ತಗೊಂಡ್ರೆ ಯಾವ ಗ್ರೇಡನ್ನು ಒಂದು ತೃತೀಯ ಭಾಷೆಗೆ ಕೊಡ್ತಾರೆ. ನಂತರ 525 ಮಾರ್ಕ್ಸ್ ಇಳಿಕೆಯನ್ನು ಮಾಡಿದ್ವಿ. ಹಲವಾರು ರೀತಿಯಂತ ಒಂದು ಚೇಂಜಸ್ ಎಲ್ಲ ಆಗಿತ್ತು. ಸೊ ಇದೀಗ ಆಗ್ತಿರ್ತಕ್ಕಂಥ ಒಂದು ಬದಲಾವಣೆಗೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಗಳು ಇರುವಂಥದ್ದಾಗಿರುತ್ತೆ. ಸೊ ನಾಳೆ ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಮಾಹಿತಿನ ತಿಳ್ಕೊಳ್ಳೋಣ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಬಹುದಾಗಿರುತ್ತೆ. ನೀವು ನೋಡ್ತಾ ಇರುವಂಥದ್ದು ಕನ್ನಡದ ಯೂಟ್ಯೂಬ್ ಚಾನಲ್ ಅಂತ ಕೂಡ ಹೇಳ್ತಾ ಪ್ರಮುಖವಾಗಿ ನೋಡಿದರೆ ಶಿಕ್ಷಣ ಸಚಿವರು ಇದಕ್ಕೆ ಸಂಬಂಧಪಟ್ಟಂತೆ ಏನು ಮಾಹಿತಿನ ಕೊಟ್ಟಿದ್ದಾರೆ ಅದನ್ನು ನೋಡುವಂಥದ್ದು ನಾವು ಮೊದಲನೇದಾಗಿ ಸ್ಕ್ರೀನ್ ಮುಖಾಂತರ ಕೂಡ ಗಮನಿಸ್ತಾ ಇರ್ತೀರಿ. ಅಲ್ಲಿ ಪ್ರಮುಖವಾಗಿ 2025-26ನೇ ಸಾಲಿನ ಅಧಿಸೂಚನೆಯಂತೆ SLC ಪರೀಕ್ಷಾ ಮೌಲ್ಯಮಾಪನ ಮತ್ತು ಫಲಿತಾಂಶ ನೀಡಲು ನ್ಯಾಯಾಲಯ ನಿರ್ದೇಶನ ನೀಡಿದೆ ಅಂತಕ್ಕಂಥ ಸಂಬಂಧಪಟ್ಟಂತೆ ಶಿಕ್ಷಣ ಸಚಿವರು ಹೇಳಿದ್ದಾರೆ. ಅದರ ಮರುಪರಿಶೀಲನೆಗಾಗಿ ಅರ್ಜಿ ಹಾಕಿದ್ದೇವೆ. ಮಂಗಳವಾರ ವಿಚಾರಣೆಗೆ ಬರಲಿದ್ದು ಅದನ್ನು ನೋಡಿಕೊಂಡು ಮುಂದಿನ ತೀರ್ಮಾನ ಮಾಡುತ್ತೇವೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರು ತಿಳಿಸಿರುವಂಥದ್ದಾಗಿರುತ್ತೆ. ಅಂದರೆ ಹೈಕೋರ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ನಿರ್ದೇಶನ ಕೊಟ್ಟಿರುವಂಥದ್ದಾಗಿರುತ್ತೆ. ಪ್ರಮುಖವಾಗಿ 2025-26ರ ಒಂದು ಅಧಿಸೂಚನೆ ಪ್ರಕಟ ಮಾಡಿದ ನೋಟಿಫಿಕೇಶನ್ SLC ಎಕ್ಸಾಮ್ ಇವ್ಯಾಲ್ಯುವೇಷನ್ ಯಾವ ಥರ ಆಗುತ್ತೆ ಅಂದರೆ ಮೌಲ್ಯಮಾಪನ ನಂತರ ರಿಸಲ್ಟ್ ಯಾವ ಪ್ರಮಾಣದಲ್ಲಿ ಕೊಡ್ತಾರೆ, ಯಾವುದರ ಬೇಸ್ ಮೇಲೆ ಅಂತಕ್ಕಂಥದಕ್ಕೆ ಹಾಗೇನೆ ಮಾಡಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ನಿರ್ದೇಶನ ಕೊಟ್ಟಿದೆ. ನಂತರದಲ್ಲಿ ಹೇಳಿದರೆ ಶನಿವಾರ ಬೆಂಗಳೂರಿನಲ್ಲಿ ಸುದ್ದಿಗಾರರ ಜೊತೆ ಶಿಕ್ಷಣ ಸಚಿವರು ಕೂಡ ಮಾತಾಡಿದ್ರು ಅಂತ ಹೇಳ್ಬೋದು. ಸೊ ಸುದ್ದಿಗಾರ ಒಂದು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಂತವರು ಈ ಹಿಂದೆ ತೃತೀಯ ಭಾಷೆಗೆ ಅಂಕಗಳ ಬದಲಾಗಿ ಗ್ರೇಡ್ ವ್ಯವಸ್ಥೆನ ಕೊಡೋದಕ್ಕೆ ಸಾರ್ವಜನಿಕ ಹಿತಾಸಕ್ತಿಯನ್ನು ಸಲ್ಲಿಸಿದವರಿಗೆ ಗಮನಿಸಬಹುದಾಗಿರುತ್ತೆ ನ್ಯಾಯಾಲಯ ದಂಡ ವಿಧಿಸಿತ್ತು ಅಂತಲೂ ಕೂಡ ಶಿಕ್ಷಣ ಸಚಿವರು ಹೇಳಿದ್ದಾರೆ. ಹಿಂದಿ ಶಿಕ್ಷಕರಾಗಿರ್ಬೋದು ಸಲ್ಲಿಸಿದಂಥ ಅರ್ಜಿಯನ್ನು ಹಿಂಪಡೆದುಕೊಂಡ್ರು ಅವರು ಕೂಡ. ನಂತರದಲ್ಲಿ ಈ ನಡುವೆ ವಿದ್ಯಾರ್ಥಿಗಳ ಸಲ್ಲಿಸಿದಂಥ ಅರ್ಜಿಗೆ ಸಂಬಂಧಿಸಿದಂತೆ 2025-26ನೇ ಅಧಿಸೂಚನೆ ಅನುಸರಿಸುವಂತೆ ನ್ಯಾಯಾಲಯ ಹೇಳಿಕೆಯನ್ನು ಹೇಳಿದೆ ಅಂತಕ್ಕಂಥ ಮಾಹಿತಿಯನ್ನು ಶಿಕ್ಷಣ ಸಚಿವರು ಹೇಳಿದ್ದಾರೆ. ಪ್ರಮುಖವಾಗಿ ನೋಡಿದರೆ ನ್ಯಾಯಾಲಯದ ಈ ಆದೇಶವನ್ನು ಮರುಪರಿಶೀಲನೆಗೆ ಮಾಡಬೇಕೆಂದು ಅರ್ಜಿ ಸಲ್ಲಿಸಲು ಹೈಕೋರ್ಟ್ ಅಂದರೆ ಒಂದು ಅಡ್ವೊಕೇಟ್ ಜನರಲ್ ಏಜ್ ಅಂತಕ್ಕಂಥ ಇರ್ತಾರಲ್ಲ ಒಂದು ಸರ್ಕಾರದ ಪರವಾಗಿ ಅವರು ಒಂದು ಸಲಹೆ ನೀಡಿದ್ದಾರೆ ಅಂತಕ್ಕಂಥ ಸಂಬಂಧಪಟ್ಟಂತೆ ಅವರು ಮಾಹಿತಿಯನ್ನು ಕೊಟ್ಟಿರೋದಾಗಿರುತ್ತೆ. ಅದರಂತೆ ಪುನರ್ ಪರಿಶೀಲನಾ ಅರ್ಜಿ ಸಲ್ಲಿಕೆಯಾಗಿದ್ದು ಮಂಗಳ ವಿಚಾರಣೆಗೆ ಬರುವಂಥ ಸಾಧ್ಯತೆ ಇದೆ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ವಿಚಾರವನ್ನು CM ಅವರ ಗಮನಕ್ಕೂ ಕೂಡ ತರ್ತೇನೆ ಅಂತಕ್ಕಂಥ ಮಾಹಿತಿಯನ್ನು ಶಿಕ್ಷಣ ಸಚಿವರು ಹೇಳಿರುವಂಥದ್ದಾಗಿರುತ್ತೆ. ಇವರಿಗೆ ಪ್ರಮುಖವಾಗಿ ಏನಂದರೆ ಒಂದು ಏಜ್ ಅವರು ತಿಳಿಸಿರೋದೇನೆಂದರೆ ಒಂದು ಮರುಪರಿಶೀಲನೆ ಅರ್ಜಿಯನ್ನು ಹಾಕಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯ ಆದೇಶನ ಕೊಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ರು. ಆ ಪ್ರಕಾರದಲ್ಲಿ ಮಂಗಳವಾರ ವಿಚಾರಣೆ ಇರಿದೆ ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾರೆ. ಅಂದರೆ ಏಪ್ರಿಲ್ ತಿಂಗಳ 21, 2026ರ ಮಂಗಳವಾರದಂದು ಅರ್ಜಿ ವಿಚಾರಣೆ ಬರುವಂಥ ಸಾಧ್ಯತೆ ಇದ್ದು ಸೊ ಅಂದೇ ಕೂಡ ತೀರ್ಪು ಪ್ರಕಟ ಆಗ್ಬೋದಾಗಿರುತ್ತೆ. ಕಾರಣ ಏನಂದರೆ ಮಕ್ಕಳ ಒಂದು ಫಲಿತಾಂಶ ಆಗಿರೋ ಕಾರಣಕ್ಕೆ ಅಂದೇ ಕೂಡ ತೀರ್ಪನ್ನ ಪ್ರಕಟ ಆಗ್ಬೋದಾ ಅಥವಾ ಏನಾದ್ರು ಮತ್ತೆ ಸಮಯಾವಕಾಶ ತಗೋತಾ ನೋಡಬೇಕಾಗುತ್ತೆ. ಇವಾಗ ಪ್ರಮುಖವಾಗಿ ತಿಳಿಸ್ತಿರೋದು ಅಂದರೆ ನಾಳೆ ಅರ್ಜಿ ವಿಚಾರಣೆ ನಡೀತಿರುವಂಥದ್ದಾಗಿರುತ್ತೆ. ಸೊ ಒಂದು ಅರ್ಜಿ ವಿಚಾರಣೆ ಏನು ಮಂಗಳವಾರ ಏನಿದೆಯಲ್ಲ ಸೊ ಅರ್ಜಿ ವಿಚಾರಣೆ ಆದ ನಂತರ ತೀರ್ಪು ಅವಳತ್ತೆ ಪ್ರಕಟ ಮಾಡ್ತಾರೆ ಅಥವಾ ಕೋರ್ಟ್ ಅವರು ಇನ್ನಾದ್ರು ಮತ್ತಷ್ಟು ಸಮಯವನ್ನು ತೆಗೆದುಕೊಳ್ತಾರ ಕಾದು ನೋಡಬೇಕಿರುತ್ತೆ. ಮತ್ತಷ್ಟು ಸಮಯ ತಗೊಳ್ಳುವಂಥ ಸಾಧ್ಯತೆ ಕಡಿಮೆ ತರ ಕಾಣುತ್ತೆ. ಯಾಕಂದ್ರೆ ವಿದ್ಯಾರ್ಥಿಗಳ ಫಲಿತಾಂಶ ಆಗಿರೋದ್ರಿಂದ ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಎಫೆಕ್ಟ್ ಆಗೋದ್ರಿಂದ ಒಂದು ತೀರ್ಪು ಅಂತಕ್ಕಂಥದ್ದು ಬೇಗನೆ ಪ್ರಕಟ ಮಾಡಬಹುದಾ ಅಂತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಿರುತ್ತೆ. ಆದರೆ ಒಂದು ಇಷ್ಟ ಬಂದಂಗೆ ಅಂತ ಸಡನ್ ಆಗಿ ತೀರ್ಪು ಕೊಡ್ಲಿಕ್ಕಾಗಲ್ಲ. ಬಟ್ ಹಿಂದೆ ಕೊಟ್ಟಂತದ್ದಾಗಿರ್ಬೋದು. ಈಗ ಸರ್ಕಾರ ಮೇಲ್ಮನವಿಯಲ್ಲಿ ಯಾವ ಅಂಶಗಳನ್ನ ಕೂಡ ಸೇರಿಸಿದ್ದಾರೆ. ಸೊ ಅದನ್ನೆಲ್ಲ ಒಂದು ಟಾಲೆ ನೋಡಬೇಕಾಗಿರುವಂಥದ್ದಾಗಿರುತ್ತೆ. ಒಂದು ಅದರ ಬೇಸ್ ಮೇಲೆ ತೀರ್ಮಾನ ಬರುವಂಥದ್ದು ಇರುತ್ತೆ. ಸದ್ಯಕ್ಕೆ ಗ್ರೇಡಾ ಮಾರ್ಕ್ಸ್ ಅಂತಕ್ಕಂಥ ಒಂದು ಪ್ರಶ್ನೆ ಏನಿದೆಯಲ್ಲ ಸೊ ಯಾವುದೇ ರೀತಿ ಇನ್ನೂ ಫಿಕ್ಸ್ ಆಗಿಲ್ಲ ಅಂತ ಹೇಳ್ಬೋದು. ಕೆಲವರು ಇವಾಗ ಕೆಲವೊಂದು ಊಹಾಪೋಹದ ಮಾಹಿತಿ ಬೇಸ್ ಮೇಲೆ ಓಕೆ ಹೈಕೋರ್ಟ್ ಹೇಳ್ಬಿಟ್ಟಿದೆ ಗ್ರೇಡ್ ಬದಲಾಗಿ ಮಾರ್ಕ್ಸ್ ಅಂತೆ ಅಥವಾ ಶಿಕ್ಷಣ ಸಚಿವರು ಹೇಳಿದ್ರಂತೆ ಒಂದು ಗ್ರೇಡ್ ಅಂತೆ. ಸೊ ಹಾಗೆ ಅಂತ ಫಿಕ್ಸ್ ಆಗ್ತೀರಾ ಇನ್ನು ಕಾದು ನೋಡಬೇಕಾಗಿರುವಂಥದ್ದಾಗಿರುತ್ತೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಬಂದಾಗ ನಮ್ಮ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಮಾಹಿತಿನ ಕೊಡ್ತಿರ್ತೀವಿ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾಳೆ ಕೂಡ ತೀರ್ಪು ಪ್ರಕಟ ಆದಾಗಲೂ ಕೂಡ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನಿಮಗೆ ಮಾಹಿತಿನ ಕೊಡ್ತೇವೆ. ಸೊ ಎಲ್ಲ ನಿಮ್ಮ ಸ್ನೇಹಿತರಿಗೆ ಆದಷ್ಟು ವಿಡಿಯೋ ಶೇರ್ ಮಾಡಿ ಮಾಹಿತಿನ ತಲುಪಿಸಿ. ಆಲ್ ದ ಬೆಸ್ಟ್.